Hello students, welcome to Dhruvika Academy. ಹೇಗಿದ್ದೀರಾ ಕೂಡ? I hope everybody is doing fine. PGCET 2026 MBA ಮತ್ತು MCA ಜನರಲ್ ಅವೇರ್ನೆಸ್ ಅಲ್ಲಿ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಸೊ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಡೇಟ್ ಬಂದ್ಬಿಟ್ಟು 8th ಡಿಸೆಂಬರ್ 2025. 8th ಡಿಸೆಂಬರ್ 2025 ಕರೆಂಟ್ ಅಫೇರ್ಸ್ ನ ಇವತ್ತು ಸ್ಟಾರ್ಟ್ ಮಾಡೋಣ. ರೈಟ್. ಸೊ ಡೈಲಿ 10 ಮಿನಿಟ್ಸ್ ವಿಡಿಯೋ ಇರುತ್ತೆ ಅಂತ ಹೇಳಿದೆ ನಾನು. ಸೊ ಫಸ್ಟ್ ಐ ಜಸ್ಟ್ ವಾಂಟ್ ಟು ಇಂಟ್ರೊಡ್ಯೂಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಆಸ್ ಯೂಶುವಲ್. ಸೊ ಬ್ಯಾಚ್ ಕೋರ್ಸ್ ಬಂದ್ಬಿಟ್ಟು ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ ಅಂತ ಇದೆ. ರೈಟ್. ಸೊ ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ ಅಂತ ಸ್ಟಾರ್ಟ್ ಆಗಿದೆ. ಯಾರು ಜಾಯ್ನ್ ಆಗಬೇಕು ಆದಷ್ಟು ಬೇಗ ಬೇಗ ಜಾಯ್ನ್ ಆಗ್ರಿ. ಈ ಬ್ಯಾಚ್ ಅಲ್ಲಿ ಎವ್ರಿ ಡೇ ವಿಲ್ ಬಿ ಹ್ಯಾವಿಂಗ್ ದ ಲೈವ್ ಕ್ಲಾಸ್. ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ, ಜೊತೆಗೆ ರೆಕಾರ್ಡೆಡ್ ಕ್ಲಾಸ್ ಕೂಡ ಇರುತ್ತೆ, ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ವಿಲ್ ಬಿ ಹೆಡ್ ಎವ್ರಿ ಸಂಡೇ. ಪ್ರತಿ ಸಂಡೇ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಜೊತೆಗೆ ಕ್ಯೂರೇಟೆಡ್ ಸ್ಟಡಿ ಮೆಟೀರಿಯಲ್ ಕೂಡ ನಾವೇ ಕೊಡ್ತೀವಿ. ಅದ್ರ ಜೊತೆಗೆ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್. ಇವಾಗ 2.0 ಅಂತ ನಡೀತಾ ಇದೆ. ನೆಕ್ಸ್ಟ್ ಬಂದು 3.0, 4.0, 5.0, 6.0 ಈ ರೀತಿ ನೆಕ್ಸ್ಟ್ ಟಾರ್ಗೆಟ್ ಬ್ಯಾಚ್ ಅಂತ ಬರುತ್ತೆ. ಪ್ರತಿ ಬ್ಯಾಚ್ ಕೂಡ ನಿಮಗೆ ಆಕ್ಸೆಸ್ ಇರುತ್ತೆ. ಒಂದ್ಸತಿ ಜಾಯ್ನ್ ಆಗ್ಬಿಟ್ರೆ ಸಾಕು. ಸೊ ನೆಕ್ಸ್ಟ್ ಒನ್ ನಿಮ್ಗೆ ಏನ್ ಸಿಗುತ್ತೆ, ಇದರಲ್ಲಿ ನಿಮಗೆ ಡೈಲಿ ಟೆಸ್ಟ್ ಇರುತ್ತೆ, ನೆಕ್ಸ್ಟ್ ವೀಕ್ಲಿ ಟೆಸ್ಟ್ ಕೂಡ ಸಿಗುತ್ತೆ ನಿಮಗೆ, ಜೊತೆಗೆ ಸಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ ಅಂಡ್ 25 ಫುಲ್ ಅಂಡ್ ಟೆಸ್ಟ್ ಸೀರೀಸ್ ಇರುತ್ತೆ. ಡೈಲಿ ಟೆಸ್ಟ್ ಬಂದ್ಬಿಟ್ಟು 25 ಮಾರ್ಕ್ಸ್ ಇಂದು, ವೀಕ್ಲಿ ಟೆಸ್ಟ್ ಬಂದ್ಬಿಟ್ಟು 100 ಮಾರ್ಕ್ಸ್ ಇರುತ್ತೆ, ಜೊತೆಗೆ ಸಬ್ಜೆಕ್ಟಿವ್ ಟೆಸ್ಟ್ ಬಂದ್ಬಿಟ್ಟು ನಿಮಗೆ ಟಾಪಿಕ್ ಆದ ತಕ್ಷಣ ಅದ್ರ ಮೇಲೆ ಸಬ್ಜೆಕ್ಟಿವ್ ಟೆಸ್ಟ್ ಉಳಿಯುತ್ತೆ, ಜೊತೆಗೆ ಎಕ್ಸಾಮ್ ಟೈಮ್ ಅಲ್ಲಿ ಟೋಟಲ್ ಆಗಿ 25 ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ನ ಕೊಡ್ತಾ ಇದೀವಿ. ನಿನ್ನೆ ರೀಸನಿಂಗ್ ನಮ್ಮ ಗಿರಿಧರ್ ಸರ್ ಇಸ್ ರಿಕ್ವೆಸ್ಟೆಡ್ ಪ್ಲೀಸ್ ಇನ್ಕ್ರೀಸ್ ಮಾಡ್ರಿ ಅಂತ. ಸೊ ಆದಷ್ಟು ನಾವು ಇನ್ಕ್ರೀಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ಬಟ್ ಕನ್ಫರ್ಮ್ಡ್ 25 ಟೆಸ್ಟ್ ಸೀರೀಸ್ ನ ಕೊಡ್ತಾ ಇದೀವಿ. ಜೊತೆಗೆ ಅಂಡ್ ದ ಲಾಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ದಟ್ ಇಸ್ ಜ್ಞಾನ ಭಂಡಾರ್ ಫೀಚರ್. ನಿಮ್ಗೆಲ್ಲ ಆಲ್ರೆಡಿ ಹೇಳಿದೆ ನಾನು ಜ್ಞಾನ ಭಂಡಾರ್ ಅಂದ್ರೆ ಏನು ಅಂತ. ಸೊ ಲಾಸ್ಟ್ 2024, 2025 ಲಾಸ್ಟ್ 2 ವರ್ಷದ್ದು ಕರೆಂಟ್ ಅಫೇರ್ಸ್, ಲಾಸ್ಟ್ 2 ವರ್ಷದ್ದು ರೆಕಾರ್ಡೆಡ್ ಕ್ಲಾಸ್ ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಿದೀವಿ. ಇದೇ ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ ಅಲ್ಲಿ ಅದು ಇರುತ್ತೆ. ಸೊ ಯಾರಿಗೆ ಜಾಯ್ನ್ ಆಗಬೇಕು ಆದಷ್ಟು ಬೇಗ ಬೇಗ ಜಾಯ್ನ್ ಆಗ್ರಿ ಬ್ಯಾಚ್ ಕೋರ್ಸ್ಗೆ. ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೊಂಡು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯು ಕ್ಯಾನ್ ಸಿ ಹಿಯರ್ ದ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಸಿಗುತ್ತೆ ಇಲ್ಲಿ. ವಾಟ್ ಇಸ್ ದಟ್ ದ ಕಾಂಟ್ಯಾಕ್ಟ್ ನಂಬರ್ ಹೇಳಪ್ಪ. ಓಕೆ, ಸೊ here is the contact number 6361949484. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಬ್ಯಾಚ್ ಕೋರ್ಸ್ ಗೆ ಜಾಯ್ನ್ ಆಗಿ. ಅಂಡ್ ದಿಸ್ ದ ಟೈಮ್ ಟೇಬಲ್ ಆಫ್ ದ ಬ್ಯಾಚ್ ಕೋರ್ಸ್ ಟೈಮ್ ಟೇಬಲ್ ಈ ತರ ಇರುತ್ತೆ. ಸೊ ವಿಲ್ ನಾಟ್ ವೇಸ್ಟ್ ಮಚ್ ಟೈಮ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಣ. ದ ಕರೆಂಟ್ ಅಫೇರ್ಸ್, ಫಸ್ಟ್ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು 8 ಡಿಸೆಂಬರ್ 2025 ಕರೆಂಟ್ ಅಫೇರ್ಸ್. ಫಸ್ಟ್ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು ಮೇಜರ್ ಏವಿಯೇಷನ್ ಡಿಸ್ರಪ್ಷನ್, ಇಂಡಿಗೋ ಕ್ಯಾನ್ಸಲ್ಸ್ ಹಂಡ್ರೆಡ್ಸ್ ಆಫ್ ಫ್ಲೈಟ್ಸ್. ಸೊ ಅಕ್ರಾಸ್ ಇಂಡಿಯಾ ನಿಮ್ಗೆ ಗೊತ್ತು, ಇಂಡಿಗೋ ಏರ್ಲೈನ್ಸ್ ಒಂದು ತರ ಮೊನೋಪೊಲಿ ಆಗ್ಬಿಟ್ಟಿದೆ. ತುಂಬಾ ಇದಾವೆ. ಏರ್ ಇಂಡಿಯಾ ಇದೆ, ಸ್ಪೈಸ್ ಜೆಟ್ ಇದೆ, ಅಲಾಕ್ಸಾ ಇದೆ, ತುಂಬಾ ಲೈಕ್ ಫ್ಲೈಟ್ಸ್ ಇದಾವೆ. ಬಟ್ ಇಂಡಿಗೋ ಇಸ್ ಆಕ್ಟಿಂಗ್ ಆಸ್ ಅ ಮೊನೋಪೊಲಿ. ಈಗ ತುಂಬಾ ಫ್ಲೈಟ್ಸ್ ಗಳು ಅಕ್ರಾಸ್ ಇಂಡಿಯಾ ಅವರು ಆಪರೇಟ್ ಮಾಡ್ತಾರೆ, ಮತ್ತೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕೂಡ ಇದಾವೆ ಅವ್ರದ್ದು. ಬಟ್ ಇಂಡಿಯಾದಲ್ಲಿ ಇಂಡಿಗೋ ಫ್ಲೈಟ್ಸ್ ಏನಿದಾವಲ್ಲ ಇದು ತುಂಬಾ ಕ್ಯಾನ್ಸಲ್ ಆಗ್ತಿದಾವೆ. ಸೊ ಅಂಟಿಲ್ ಡಿಸೆಂಬರ್ 15th ವರೆಗೂ ಕೂಡ ಇದು ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಬಟ್ ಇವತ್ತಿಂದ ಆಪರೇಷನ್ಸ್ ಜಾಸ್ತಿ ಆಗಿದ್ದಾವೆ, ಜಾಸ್ತಿ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಬಟ್ 15th ಡಿಸೆಂಬರ್ ವರೆಗೂ ತುಂಬಾ ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಮಾಡ್ತಿದ್ದಾರೆ, ತುಂಬಾ ಇಶ್ಯೂ ಮಾಡ್ತಿದ್ದಾರೆ. ಸೊ ಏರ್ಪೋರ್ಟ್ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಆದಂಗೆ ಆಗ್ಬಿಟ್ಟಿದೆ. ಸೊ ಆ ರೀತಿ ಇಂಡಿಗೋ ಏರ್ಲೈನ್ಸ್ ಇಂದ ಫ್ಲೈಟ್ಸ್ ಡಿಸ್ಟ್ರಪ್ಷನ್ ಆಗ್ತಿದೆ. ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಯಾವ ಏರ್ಲೈನ್ಸ್ ಡಿಸ್ಟ್ರಪ್ಷನ್ ಆಯ್ತು, ಯಾವ ಏರ್ಲೈನ್ಸ್ ಇಂದ ಫ್ಲೈಟ್ ಗಳು ಕ್ಯಾನ್ಸಲ್ ಆದ್ರು ರೀಸೆಂಟ್ ಆಗಿ ಅಂದ್ರೆ ಇಂಡಿಗೋ ಅಂತ ಬರುತ್ತೆ. ಎದಕ್ಕೋಸ್ಕರ ಬರುತ್ತೆ? ಡಿಜಿಸಿ ಅಂತ ಬರುತ್ತೆ. ಇದೇನಪ್ಪಾ ಅಂದ್ರೆ ಡಿಜಿಸಿ ಅಂತ ಬರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ಇವರು ಫ್ಲೈಟ್ ಅಥಾರಿಟಿ, ಇದೊಂದು ಸಿವಿಲ್ ಏವಿಯೇಷನ್ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಕರಿತೀವಿ. ಡಿಜಿಸಿಎ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಸೊ ಇವರು ಪ್ರತಿಯೊಂದು ಕೂಡ ಹ್ಯಾಂಡಲ್ ಮಾಡ್ತಿರ್ತಾರೆ ಏವಿಯೇಷನ್ ಇಂಡಸ್ಟ್ರಿ ಒಳಗಡೆ. ಇದೊಂದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಸೊ ಇವ್ರ ಅಂಡರ್ ಒಳಗಡೆ ಬರೋದಿದೆಲ್ಲ ಕೂಡ. ಸೊ ಏನ್ ಹೇಳ್ತಾರೆ, ಇಂಡಿಯಾಸ್ ಲಾರ್ಜೆಸ್ಟ್ ಏರ್ಲೈನ್ ಇಂಡಿಗೋ ಕ್ಯಾನ್ಸಲ್ಡ್ ಓವರ್ 600 ಫ್ಲೈಟ್ಸ್, ನಾಟ್ 600, ಇಟ್ ಇಸ್ ಮೋರ್ ದನ್ 1000 ಕ್ಯಾನ್ಸಲ್ ಆಯ್ತು ಇವಾಗ, causing a nationwide disruption. DGCA and the parliamentary committee are likely to summon the airline for explanation. So already explanation ಕೇಳ್ಬಿಟ್ಟಿದ್ದಾರೆ ಇವಾಗ. ಇಂಡಿಗೋ ಏರ್ಲೈನ್ಸ್ ತುಂಬಾ ಫ್ಲೈಟ್ ಗಳನ್ನ ಕ್ಯಾನ್ಸಲ್ ಮಾಡೋದು, ತುಂಬಾ ಇಶ್ಯೂಸ್ ಹೋಗ್ತದೆ. ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಲಿ, ಯೂಟ್ಯೂಬ್ ಅಲ್ಲಿ ಆಗಿರಲಿ ತುಂಬಾ ನೋಡ್ತಾ ಇರ್ತೀನಿ. ಬಿಕಾಸ್ ಆಸ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಇನ್ಸ್ಟಾಗ್ರಾಮ್ ಸೋ ಮಚ್, ರೈಟ್? ನೋಡ್ತಾ ಇರ್ತೀರಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು ಲೋಕಸಭಾ ಮಾರ್ಕ್ಸ್ 150th ಆನಿವರ್ಸರಿ ಆಫ್ ವಂದೇ ಮಾತರಂ. ನಿಮಗೆಲ್ಲ ಗೊತ್ತು, ನ್ಯಾಷನಲ್ ಸಾಂಗ್. ಇದು ಬೇಸಿಕ್ ಅಪಿ. ನ್ಯಾಷನಲ್ ಸಾಂಗ್ ಯಾವುದು, ನ್ಯಾಷನಲ್ ಆಂಥಮ್ ಯಾವುದು, ನ್ಯಾಷನಲ್ ಆಂಥಮ್ ಬರ್ದರ್ ಯಾರು, ನ್ಯಾಷನಲ್ ಸಾಂಗ್ ಯಾರು ಬರೆದ್ರು, ಆಮೇಲೆ ನ್ಯಾಷನಲ್ ಅನಿಮಲ್ ಯಾವುದು, ನ್ಯಾಷನಲ್ ಬರ್ಡ್ ಯಾವುದು, ನ್ಯಾಷನಲ್ ರೆಪ್ಟೈಲ್ ಯಾವುದು, ಅಥವಾ ನ್ಯಾಷನಲ್ ಟ್ರೀ ಯಾವುದು, ಪ್ರತಿಯೊಂದು ಕೂಡ ಗೊತ್ತಿರ್ಬೇಕು ನಿಮಗೆ. ಇಟ್ಸ್ ವೆರಿ ವೆರಿ ಫಂಡಮೆಂಟಲ್. PGCET ಪ್ರಿಪೇರ್ ಆಗ್ತಿದಾರ ಅಂತಲ್ಲ, ಇಟ್ ಇಸ್ ವೆರಿ ಫಂಡಮೆಂಟಲ್. ಸೊ ಅದೇ ರೀತಿ ವಂದೇ ಮಾತರಂ ಇಸ್ ಅ ನ್ಯಾಷನಲ್ ಸಾಂಗ್. ಸೊ ಇದು 150 ವರ್ಷ ಆಯ್ತು. ಇಟ್ ಇಸ್ ಅ 150th ಆನಿವರ್ಸರಿ ಆಫ್ ವಂದೇ ಮಾತರಂ ಸಾಂಗ್. ಯಾಕೆ 150th? Parliamentary had a special discussion today commemorating 150th year of national song Vande Mataram. ಯಾಕೆ? ವಂದೇ ಮಾತರಂ ವಾಸ್ ಕಂಪೋಸ್ಡ್ ಬೈ ಬಂಕಿಮ್ ಚಂದ್ರ ಚಟರ್ಜಿ. ನಿಮಗೆಲ್ಲ ಗೊತ್ತಿರಬೇಕು, ನ್ಯಾಷನಲ್ ಸಾಂಗ್ ಬರೆದಿರೋರು ಬಂಕಿಮ್ ಚಂದ್ರ ಚಟರ್ಜಿ.
ನ್ಯಾಷನಲ್ ಆಂಥಮ್ ಬರೆದವರು ರವೀಂದ್ರನಾಥ್ ಟ್ಯಾಗೋರ್, ನ್ಯಾಷನಲ್ ಅನಿಮಲ್ ಯಾವುದು, ನ್ಯಾಷನಲ್ ಫ್ಲಾಗ್ ಪ್ರತಿಯೊಂದು ಗೊತ್ತಿರ್ಬೇಕು ನಿಮಗೆ. So, it is composed by Bankim Chandra Chatterjee in 1875 and later included in his novel Ananda Math. ವೆರಿ ಇಂಪಾರ್ಟೆಂಟ್ ಅಪ್ಪಿ. 150 ವರ್ಷ ಒಂದೇ ಮಾತರಂ ಆಗಿರೋದ್ರಿಂದ ಅದನ್ನ ಬರೆದವ್ರು ಯಾರು ಅಂತ ಕೇಳಬಹುದು. ಫಸ್ಟ್ ಅದನ್ನ ಯಾವಾಗ ಹಾಡಿದ್ರು ಅಂತ ಕೇಳಬಹುದು. ಫಸ್ಟ್ ಅದನ್ನ ರಚನೆ ಯಾವಾಗ ಮಾಡಿದ್ರು, ಯಾವಾಗ ಮಾಡಿದ್ರು ಅದನ್ನ 1870 ಒಳಗಡೆ ಮಾಡಿದ್ರು. ಸೊ ಅದನ್ನ ಎಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಅವರ ಒಂದು ಬಂಕಿಂ ಚಂದ್ರ ಚಟರ್ಜಿ ಅವರ ಒಂದು ಬುಕ್ ಬರೆದಿದ್ದಾರೆ, ಅದರ ಹೆಸರು ಆನಂದ ಮಠ್. ಈ ಒಂದು ಬುಕ್ ಒಳಗಡೆ ಅದನ್ನ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಫಸ್ಟ್ ಯಾವಾಗ ಹಾಡಿದ್ರು, ಫಸ್ಟ್ ಸಂಗ್ ಪಬ್ಲಿಕಲಿ ಅಟ್ 1896 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ನೋಡ್ರಿ ನೆನ್ಪಿಟ್ಕೊಡ್ರಿ, INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಸ್ಟಾರ್ಟ್ ಆಯ್ತು, 1885. ಯಾರು ಸ್ಟಾರ್ಟ್ ಮಾಡಿದ್ರು, ಎಒ ಹ್ಯೂಮ್, ಅಲೆನ್ ಆಕ್ಟೇವಿಯನ್ ಹ್ಯೂಮ್. ಇದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಯಾವಾಗ ಒಂದೇ ಮಾತ್ರ ಫಸ್ಟ್ ಹಾಡಿದ್ರು, 1896 ಒಳಗಡೆ, 1819 ಒಳಗಡೆ ಫಸ್ಟ್ ಟೈಮ್ ಹಾಡಿದ್ರು. ಬಟ್ ಯಾವಾಗ ಕಂಪೋಸ್ ಆಗಿದ್ರು, 1875 ಫಸ್ಟ್ ಟೈಮ್ ಕಂಪೋಸ್ ಮಾಡಿದ್ರು. ರೈಟ್. ಸೊ ಎಲ್ಲಿ ಹಾಡಿದ್ರಪ್ಪ ಇದನ್ನ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಒಳಗಡೆ ಹಾಡಿದ್ರು, ರವೀಂದ್ರನಾಥ್ ಟ್ಯಾಗೋರ್ ಹಾಡಿದ್ರು. ಸೊ ಅಡಾಪ್ಟೆಡ್ ಆಸ್ ದ ನ್ಯಾಷನಲ್ ಸಾಂಗ್ ಬೈ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆನ್ January 24, 1950. ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಇದನ್ನ ಬರೆದಿದ್ದು 1875, ಅದಕ್ಕೋಸ್ಕರ 150 ಇಯರ್ಸ್ ಆಯ್ತು. ಸೊ ಇದನ್ನ ಫಸ್ಟ್ ಯಾವಾಗ ಹಾಡಿದ್ರು, 1896. ಇದನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದವರು ನ್ಯಾಷನಲ್ ಸಾಂಗ್ ಅಂತ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಬಂದಾಗ ಹೇಳ್ತೀನಿ ನಿಮಗೆ. ಸೊ ಇನ್ ಡೀಟೇಲ್ ಬ್ಯಾಚ್ ಕೋರ್ಸ್ GK ಒಳಗೆ ಹೇಳ್ತೀವಿ. ಸೊ ನೆನ್ಪಿಡ್ಕೋಬೇಕು ನೀವು. ಸೊ ಫಸ್ಟ್ ಇದನ್ನ ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ರು, ಇಂಡಿಯನ್ ನ್ಯಾಷನಲ್ ಸಾಂಗ್ ಅಂತ January 24, 1950. January 24, 1950ಗೆ ಇದನ್ನ ನ್ಯಾಷನಲ್ ಸಾಂಗ್ ಅಂತ ಅಡಾಪ್ಟ್ ಮಾಡ್ಕೊಂಡ್ರು. ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬರುತ್ತೆ, ದಟ್ ಇಸ್ ಇಂಡಿಯಾ ಕಂಡಕ್ಟ್ಸ್ ಸಕ್ಸಸ್ಫುಲ್ ಟೆಸ್ಟ್ ಆಫ್ ಪ್ರಲಯ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ನಿಮಗೆಲ್ಲ ಗೊತ್ತಿರಬೇಕು, ಪ್ರಲಯ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಫಸ್ಟ್ ಟೈಮ್ ಟೆಸ್ಟ್ ಮಾಡಿದ್ರು. ಈಗ ಆಪರೇಷನ್ ಸಿಂಧೂರ್ ಆದ್ಮೇಲೆ ಆರ್ಮಿ ಬಗ್ಗೆ, ನೇವಿ ಬಗ್ಗೆ, ಏರ್ ಫೋರ್ಸ್ ಬಗ್ಗೆ ಕೆಲವೊಂದು ಕ್ವಶನ್ಸ್ ಬರೋದು ಚಾನ್ಸಸ್ ಇರ್ತವೆ. ಸೊ ಇಂಡಿಯಾ ಏನ್ ಮಾಡ್ತು, ಪ್ರಲಯ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ಇಟ್ ಇಸ್ ಇಂಡಿಜಿನಸ್, ಇಂಡಿಯಾ ಒಳಗಡೆ ಮಾಡಿದ್ದಾರೆ. ಇದು ಒಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಷನ್, ಇದು ಮಿಸೈಲ್, ಇದನ್ನ ಟೆಸ್ಟ್ ಮಾಡಿದ್ರು. ಸೊ ಆನ್ 28 and 29th July 2025, DRDO conducted 2 consecutive successful flight tests of Pralay from Dr. APJ Abdul Kalam Island of the Odisha coast. The tests were part of user evaluation trials to validate both minimum and maximum range capabilities the missile system. Pralay is a short-range surface-to-surface missile developed indigenously by Defense Research Development Organization, that is DRDO. What is the full form of DRDO? DRDO full form ಏನಂತ ಗೊತ್ತಿರಬೇಕು ನಿಮಗೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದನ್ನ ವೇ ಬ್ಯಾಕ್ ಜುಲೈ ಒಳಗಡೆ ಇದನ್ನ ಟೆಸ್ಟ್ ಮಾಡಿದ್ರು. ಮತ್ತೊಂದ್ಸತಿ ಡಿಸೆಂಬರ್, ನಿನ್ನೆ ಮತ್ತೊಂದ್ಸತಿ ಟೆಸ್ಟ್ ಮಾಡಿದ್ರು. ಹೆಸರೇನಪ್ಪ, ಪ್ರಲಯ್. ಎಕ್ಸಾಮ್ ಒಳಗೆ ಕೇಳಬಹುದು, ರೀಸೆಂಟ್ಲಿ ಇಂಡಿಯಾ ಟೆಸ್ಟೆಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಂಡಿಜಿನಸ್ ಬಿಲ್ಟ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಸೊ GK ಒಳಗಡೆ ನಾನು ಯಾಕೆ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡ್ತೀನಿ ಅಂದ್ರೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ GK ಒಳಗೆ ತುಂಬಾ ಕ್ವಶನ್ ಕಮ್ಮಿ ಅಟೆಂಪ್ಟ್ ಮಾಡ್ತಾರೆ, ಕಮ್ಮಿ ಮಾರ್ಕ್ಸ್ ತೆಗಿತಾರೆ. ಅಟ್ ಲೀಸ್ಟ್ ಈ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನೋಡ್ರಿ, ಅಟ್ ಲೀಸ್ಟ್ ನಿಮ್ಗೆ 2 ಮಾರ್ಕ್ಸ್ ಬಂತು, ಮುಗಿತ್ ನನ್ನ ಕೆಲಸ ಅಲ್ಲಿಗೆ. ಐ ಆಮ್ ಮೋರ್ ಹ್ಯಾಪಿ. ಐ ಆಮ್ ನಾಟ್ ಸೇಯಿಂಗ್ ಇದೇ ಬಂದೇ ಬಿಡುತ್ತೇನೋ, ಬಟ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್. ಸೊ ಇದು ಬರ್ಲಿ ಅಂತ. ಸೊ ನೆನ್ ಬಿಡ್ಕೋಬೇಕು, ಪ್ರಲಯ್ ಇಸ್ ಅ ಶಾರ್ಟ್ ರೇಂಜ್ ಇಂಡಿಜಿನಸ್ ಬಿಟ್ ಬ್ಯಾಲಿಸ್ಟಿಕ್ ಮಿಷನ್. ನೆಕ್ಸ್ಟ್ ಮಿಸೈಲ್. ಇಂಡಿಯಾ ಓವರ್ಟೇಕ್ಸ್ ಜರ್ಮನಿ ಟು ಬಿಕಮ್ 4th largest auto market. ಏನಿದೆ ಆಟೋ ಮಾರ್ಕೆಟ್? ಅಕಾರ್ಡಿಂಗ್ ಟು ದ ಗ್ಲೋಬಲ್ ಆಟೋ ಇಂಡಸ್ಟ್ರಿ ಡಾಟಾ, ಇಂಡಿಯಾಸ್ ಟೋಟಲ್ ವೆಹಿಕಲ್ ಸೇಲ್ಸ್ passenger plus commercial recently surpassed Germany, pursuing the India into 4th position worldwide. ನೋಡ್ರಿ ಇಲ್ಲಿ, ಅಂದ್ರೆ ಜಾಸ್ತಿ ವೆಹಿಕಲ್ ಗಳನ್ನ ಪರ್ಚೇಸ್ ಮಾಡೋದು. ಅಕಾರ್ಡಿಂಗ್ ಟು ಗ್ಲೋಬಲ್ ಆಟೋ ಇಂಡಸ್ಟ್ರಿ ಡಾಟಾ, ಇಂಡಿಯಾಸ್ ಟೋಟಲ್ ವೆಹಿಕಲ್ ಸೇಲ್ಸ್ ಪ್ಯಾಸೆಂಜರ್ ಮತ್ತು ಕಮರ್ಷಿಯಲ್, ಅಂದ್ರೆ ಇವಾಗ ಕಾರ್ ಆಗಿರ್ಲಿ, ಬಸ್ಸಸ್ ಆಗಿರ್ಲಿ, ಟ್ರ್ಯಾಕ್ಟ್ ಆಗಿರ್ಲಿ, ಆಟೋ ಆಗಿರ್ಲಿ, ಇವೆಲ್ಲ ಸೇರಿಸ್ಬಿಟ್ಟು ಲಾರ್ಜೆಸ್ಟ್ ಆಟೋ ಮಾರ್ಕೆಟ್. ಸೊ ಕಮರ್ಷಿಯಲ್ ಆಗಿರ್ಲಿ, ಪ್ಯಾಸೆಂಜರ್ ಆಗಿರ್ಲಿ, 4th ಪೊಸಿಷನ್ ಹೋಯ್ತು ಇಂಡಿಯಾ. ಫಸ್ಟ್ 3rd ಜರ್ಮನಿ ಇತ್ತು, ಇವಾಗ 4th ಆಯ್ತು. ಫಸ್ಟ್ ಬಂದ್ಬಿಟ್ಟು ಚೈನಾ ಇದೆ, ನೆನ್ಪಿಟ್ಕೊಂಡು. ರೈಟ್, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಗೇನ್. ನೆಕ್ಸ್ಟ್ ಒನ್ ಇಸ್ ಇಂಟರ್ನ್ಯಾಷನಲ್ ಆಂಟಿ ಕರಪ್ಷನ್ ಡೇ, 9th ಡಿಸೆಂಬರ್. ಪ್ರತಿ ಕ್ಲಾಸ್ ಹೇಳ್ತೀನಿ, ಇಂಪಾರ್ಟೆಂಟ್ ಡೇಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು. ಇಂಪಾರ್ಟೆಂಟ್ ಡೇಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಅಂದ್ರೆ ಇವತ್ತು ಡಿಸೆಂಬರ್ 9th ಏನ್ ಸೆಲೆಬ್ರೇಟ್ ಮಾಡ್ತೀವಿ, ಆಂಟಿ ಕರಪ್ಷನ್ ಡೇ ಅಂತ. ಸೊ ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ಗೊತ್ತು ನಿಮಗೆ, ಕರ್ನಾಟಕದಲ್ಲಿ ಮಿನಿಮಮ್ 60% ಆಫ್ ಕರಪ್ಷನ್ ಆಗ್ತಿದೆ ಅಂತ. ಅಂದ್ರೆ ಇವಾಗ ನಿಮ್ಗೆ 100 ರೂಪಾಯಿ ಕೆಲಸ ಆಗ್ಬೇಕಂದ್ರೆ 60 ರೂಪಾಯಿ ನೀವು ಕಮಿಷನ್ ಕೊಡಬೇಕು ಅಂತ ರೀಸೆಂಟ್ ಆಗಿ ಲೋಕಾಯುಕ್ತರು ಹೇಳಿದ್ರು. ಸೊ ಅಂದ್ರೆ ಇಂಡಿಯಾದಲ್ಲಿ ನೋಡ್ರಿ, ಸೊ ಅಕಾರ್ಡಿಂಗ್ ಟು ರಿಪೋರ್ಟ್ ಪ್ರಕಾರ, ರೈಟ್, 100 ಜನ ಇದು ರಾಜಕಾರಣಿ ಒಳಗಡೆ 100 ಜನ ಏನಾದ್ರು ಅತ್ಯಂತ ಶ್ರೀಮಂತರು ಇದ್ರೆ, ಅದ್ರೊಳಗಡೆ 33 ಜನ ಕರ್ನಾಟಕದವರು ಇದ್ದಾರೆ. 33 ಜನ ಪೊಲಿಟಿಷಿಯನ್ಸ್ ಅತಿ ಶ್ರೀಮಂತರು ಕರ್ನಾಟಕದಲ್ಲಿ ಇದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ. ಅಂದ್ರೆ ಅಷ್ಟು ಕರಪ್ಷನ್, ಎಲ್ಲ ಕಡೆ ಕರಪ್ಷನ್, ಎಲ್ಲ ಕಡೆ ಕರಪ್ಷನ್.
ಸೊ ಅದೇ ರೀತಿ ಇಂಟರ್ನ್ಯಾಷನಲ್ ಆಂಟಿ ಕರಪ್ಷನ್ ಡೇ 9th ಡಿಸೆಂಬರ್ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಕ್ರಾಸ್ ಗ್ಲೋಬ್. ಸೊ ಕರಪ್ಷನ್ ಕಮ್ಮಿ ಆಗ್ಬೇಕು, ಕರಪ್ಷನ್ ಕಮ್ಮಿ ಅಲ್ಲ, ಕರಪ್ಷನ್ ಇರಲೇಬಾರದು. ದಟ್ ಇಸ್ ದ ಮೇನ್ ಗ್ಲೋಬಲ್ ಕಾಸ್ ಆಕ್ಚುಲಿ ಅಬ್ಸರ್ವ್ ಗ್ಲೋಬಲಿ. ಯಾವಾಗ ಯುನೈಟೆಡ್ ನೇಷನ್ ಎಸ್ಟಾಬ್ಲಿಷ್ ದ ಡೇ ಇನ್ 2003, ನಿಮ್ಗೆ ಗೊತ್ತಿರಬೇಕು 2003 ಒಳಗಡೆ ಫಸ್ಟ್ ಟೈಮ್ UN ಅಸೆಂಬ್ಲಿ, ಯುನೈಟೆಡ್ ನೇಷನ್ ಇದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೆಂಬರ್ 9 ಸೆಲೆಬ್ರೇಟ್ ಮಾಡಿದ್ರು. ಯಾಕೆ? ರೈಸ್ ದ ಅವೇರ್ನೆಸ್ ಅಬೌಟ್ ದ ಕರಪ್ಷನ್ ಅಂಡ್ ಪ್ರಮೋಟ್ ಮೇಜರ್ಸ್ ಟು ಪ್ರಿವೆಂಟ್ ಇಟ್. ಬರೀ ಭಾಷಣ ಆಗ್ಬಾರ್ದು, ಕರಪ್ಷನ್ ಮಾಡಬಾರ್ದು, ಕರಪ್ಷನ್ ಮಾಡಬಾರ್ದು, ಕರಪ್ಷನ್ ಮಾಡಬಾರ್ದು, ಬರೀ ಭಾಷಣ ಆಗ್ಬಾರ್ದು. ನೀವು ನಿಮ್ ಫ್ರೆಂಡ್ಸ್ ಜೊತೆ ಹೇಳ್ತಿರ್ತಾರ, ಕರಪ್ಷನ್ ಅಷ್ಟಿದೆ, ಕರಪ್ಷನ್ ಅಷ್ಟಿದೆ, ಕರಪ್ಷನ್ ಅಷ್ಟಿದೆ. ನೆನ್ಪಿಟ್ಕೊಡ್ರಿ, ನೀವು ಬೈಕ್ ಮೇಲೆ ಹೋಗ್ತಿರ್ತಾರ, ಹೆಲ್ಮೆಟ್ ಹಾಕಿರ್ತಾರ, ಪೊಲೀಸ್ ಹಿಡಿದ್ನಂದ್ರೆ ಏನ್ ಹೇಳ್ತಾರ? 500 ರೂಪಾಯಿ ದಂಡ ಇದೆ ಸರ್, 200 ರೂಪಾಯಿ ಇದೆ ಸರ್, ತೊಗೊಂಬಿಡಿ ಸರ್, 100 ರೂಪಾಯಿ ತೊಗೊಂಬಿಡಿ ಸರ್, ಹೇಳಲ್ವಾ ನೀವು? ಯು ಆರ್ ಆಲ್ಸೋ ಡೂಯಿಂಗ್ ಕರಪ್ಷನ್. ನೀವು ಕರಪ್ಷನ್ ಆಗಕ್ಕೆ ಫಸ್ಟ್ ದುಡ್ಡು ಯಾರು ತಗೋತಾರಲ್ಲ ಅವ್ರು ತಪ್ಪಲ್ಲ, ಫಸ್ಟ್ ದುಡ್ಡು ಯಾರು ಕೊಡ್ತಾರಲ್ಲ ಅವ್ರು ತಪ್ಪು. ಆಸ್ ಅ ಸಿವಿಲಿಯನ್ಸ್ ವಿ ಶುಡ್ ನಾಟ್ ಎಂಟರ್ಟೈನ್ ದ ಕರಪ್ಷನ್. ವಿ ಶುಡ್ ನಾಟ್ ಎಂಟರ್ಟೈನ್ ದ ಕರಪ್ಷನ್. ಅಂದ್ರೆ ನಾವೇನ್ ಹೇಳೋದು, ಫಸ್ಟ್ ನಾವು ಸಮಾಜದಲ್ಲಿ ಏನ್ ಚೇಂಜ್ ಆಗ್ಬೇಕಂತ ವಾಟ್ ವಿ ಆರ್ ಗೋಯಿಂಗ್ ಟು ಥಿಂಕ್ ಅಲ್ವಾ, ಫಸ್ಟ್ ಅದು ನಮ್ಮಲ್ಲಿ ಬದಲಾವಣೆ ಆಗ್ಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಔಟ್ ಆಫ್ ಸೊಸೈಟಿ, ರೈಟ್? ಹಂಗಾಗಿ ಬರೀ ಭಾಷಣ ಆಗ್ಬಾರ್ದು, ಕರಪ್ಷನ್ ಆಗ್ಬಾರ್ದು ಅಂತ ವಿ ಹ್ಯಾವ್ ಟು ಡೂ ಇಟ್. ವಿ ಶುಡ್ ನಾಟ್ ಡೂ ದಟ್ ಕರಪ್ಷನ್ ಆಕ್ಚುಲಿ, ರೈಟ್? ಅವೇರ್ನೆಸ್ ಬರಬೇಕು ಅಂತ ಪರ್ಪಸ್ ಮಾಡಿದ್ರು. ಲಿಂಕ್ ಟು UN ಕನ್ವೆನ್ಷನ್ಸ್ ಅಗೇನ್ಸ್ಟ್ ಕರಪ್ಷನ್ which provides a global framework for the fighting of corruption. That is not important for you, but theme ನೋಡ್ರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅನ್ನ ಹೇಳಿದ್ದೆ, ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಇಂಪಾರ್ಟೆಂಟ್ ಡೇಸ್ ಅಂತ ಬರುತ್ತೆ, ಅದ್ರ ಥೀಮ್ ಗೊತ್ತಿರಬೇಕು ನಿಮಗೆ. ಏನದು? ಸ್ಟ್ರೆಂಥನಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್. ಸೊ ಆಡಳಿತದಲ್ಲಿ ಜಾಸ್ತಿ ಟ್ರಾನ್ಸ್ಪರೆನ್ಸಿ ಬರಬೇಕು ಅಂತ, ಅದಕ್ಕೋಸ್ಕರ ನಾವು RTI ಅಂತ ಕರಿತೀವಿ. RTI, ರೈಟ್ ಟು ಇನ್ಫಾರ್ಮೇಶನ್ ಅಂತ. ನಿಮ್ಗೆ ಯಾವ್ದು ಒಂದು ಪಂಚಾಯತ್ ಅಲ್ಲಿ ಎಷ್ಟು ದುಡ್ಡು ಬಂತು, ಎದಕ್ಕೆ ಖರ್ಚು ಮಾಡಿದ್ರು ನಿಮ್ಗೆ ಗೊತ್ತಾಗಬೇಕಾ? RTI ಫೈಲ್ ಮಾಡಿ, ದೇ ವಿಲ್ ಗಿವ್ ಯು ದ ಫುಲ್ ಇನ್ಫಾರ್ಮೇಶನ್. ದಟ್ ಈಸ್ ರೈಟ್ ಟು ಇನ್ಫಾರ್ಮೇಶನ್ ಅಂತ ತಂದ್ರು. ಬಟ್ ಅದು ಎಷ್ಟು ಬರುತ್ತೆ, ಎಷ್ಟು ಕರೆಕ್ಟ್ ಆಗಿ ಕೊಡ್ತಾರೆ ಇನ್ಫಾರ್ಮೇಶನ್, ವಿ ಡೋಂಟ್ ನೋ. ಕೆಲವೊಂದ್ಸಲ ನಾವು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಅಂತಾರೆ. ಅದಕ್ಕೋಸ್ಕರ ಟ್ರಾನ್ಸ್ಪರೆನ್ಸಿ ಇರಬೇಕು. ಟ್ರಾನ್ಸ್ಪರೆನ್ಸಿಗೆ ಒಂದು ಇನ್ನೊಂದು ಎಕ್ಸಾಂಪಲ್ RTI. ಸೊ ಈ ರೀತಿ ಆಂಟಿ ಕರಪ್ಷನ್ ಡೇ 9th ಡಿಸೆಂಬರ್ಗೆ ಬರುತ್ತೆ. ಸೊ ನಿಮ್ಗೆ ಎಕ್ಸ್ಪ್ಲನೇಷನ್ ಕೇಳೋದಿಲ್ಲ, ಬಟ್ ಜಸ್ಟ್ ಯು ನೀಡ್ ಟು ನೋ ಅಬೌಟ್ ದ ಥೀಮ್ ಆಫ್ ದಟ್ ಡೇ. ಆ ಒಂದು 2025 ಥೀಮ್ ಗೊತ್ತಿರಬೇಕು, ಇಂಪಾರ್ಟೆಂಟ್ ಇದೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ನೆಕ್ಸ್ಟ್ MCQs ಟಕ ಟಕ ಅಂತ ಮುಗಿಸೋಣ. ರೀಸೆಂಟ್ಲಿ ಇಂಡಿಗೋ ಕ್ಯಾನ್ಸಲ್ಡ್ hundreds of flight across India. Which of the following is the regulatory body responsible for overseeing the airline in India? ಯಾರಪ್ಪ? ವೆರಿ ಸಿಂಪಲ್, ದಟ್ ಈಸ್ DGCA, ಡೆಪ್ಯೂಟಿ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಇಷ್ಟು ಗೊತ್ತಿಲ್ಲ ಅಂದ್ರೆ ವೇಸ್ಟ್ ನಾವು, ಅಲ್ವಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ, ದ ರೀಸೆಂಟ್ ಇಂಡಿಗೋ ಫ್ಲೈಟ್ ಡಿಸೆಪ್ಷನ್ಸ್ ಪ್ರೈಮರ್ಲಿ ಹೈಲೈಟ್ ಕನ್ಸರ್ನ್ಸ್ ಇನ್. ಪ್ರೈಮರ್ಲಿ ಎದಕ್ಕೋಸ್ಕರ? ಅದು ಅಗ್ರಿಕಲ್ಚರ್ ಸಪ್ಲೈ ಚೈನ್, ಏವಿಯೇಷನ್ ಮ್ಯಾನೇಜ್ಮೆಂಟ್ ಅಂಡ್ ಆಪರೇಷನ್. ನಿಮಗೆ ಗೊತ್ತಾಗಬೇಕು, ಇಂಡಿಗೋ ಅಂದ ತಕ್ಷಣ ಆಬ್ವಿಯಸ್ಲಿ ಏವಿಯೇಷನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್, ಸಿಂಪಲ್ ಒನ್. ಸೊ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ದ ವಂದೇ ಮಾತರಂ ವಿಚ್ 150th anniversary was recently celebrated in Lok Sabha was written by. ಯಾರು ಬರೆದ್ರು ಅದನ್ನ? ಸಿಂಪಲ್, ಬಂಕಿಮ್ ಚಂದ್ರ ಚಟರ್ಜಿ. ರವೀಂದ್ರನಾಥ್ ಟ್ಯಾಗೋರ್ ಅಂತ ಬರೆದು ಬಿಟ್ರೆ ನಾವು ಇಂಡಿಯಾದಲ್ಲೇ ಇರಬಾರ್ದು, ಗೊತ್ತಿರ್ಬೇಕು ನಮಗೆ ಯಾರಂತ. ಬಂಕಿಮ್ ಚಂದ್ರ ಚಟರ್ಜಿ. ನೆಕ್ಸ್ಟ್ ಬರುತ್ತೆ, ದ ಸಾಂಗ್ ವಂದೇ ಮಾತರಂ ಇಸ್ ಇನ್ಕ್ಲೂಡೆಡ್ ಇನ್. ಎದ್ರಲ್ಲಿ ಬರೆದಿದ್ದಾರೆ ಅದನ್ನ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ದ ಫಂಡಮೆಂಟಲ್ ರೈಟ್. ನೋ, ಫಂಡಮೆಂಟಲ್ ರೈಟ್ ಒಳಗಡೆ ಇಲ್ಲ ಇದು. ಸೊ ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಆಂಥಮ್. ನೋ, ಇಂಡಿಯನ್ ನ್ಯಾಷನಲ್ ಆಂಥಮ್ ಅಲ್ಲ ಇದು. ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಸಾಂಗ್, ಆಬ್ವಿಯಸ್ಲಿ ಇಟ್ ಇಸ್ ಅ ನ್ಯಾಷನಲ್ ಸಾಂಗ್. ನ್ಯಾಷನಲ್ ಆಂಥಮ್ ಯಾವುದು? ಜನಗಣಮನ, ಹೌದಲ್ವಾ? ನೆಕ್ಸ್ಟ್ ನ್ಯಾಷನಲ್ ಮೋಟೋ ಅಂದ್ರು ಅಲಿಬಿಯಲ್. ಸೊ ನ್ಯಾಷನಲ್ ಸಾಂಗ್ ಇದು. ನೆಕ್ಸ್ಟ್ ಬರುತ್ತೆ, ದ ಪ್ರಲಯ್ ಮಿಸೈಲ್ ರೀಸೆಂಟ್ಲಿ ಟೆಸ್ಟೆಡ್ ಬೈ ದ ಇಂಡಿಯಾ ಇಸ್ ಕ್ಲಾಸಿಫೈಡ್ ಆಸ್. ಇದೇನಪ್ಪ ಇದು? ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲ, ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಕರೆಕ್ಟಾ? ಸೊ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಂಡಿಜಿನಿಯಸ್ಲಿ ಬಿಲ್ಟ್. ನೆಕ್ಸ್ಟ್ ಬರುತ್ತಪ್ಪ, ಇಂಡಿಯಾ ರೀಸೆಂಟ್ಲಿ ಓವರ್ಟುಕ್ ವಿಚ್ ಕಂಟ್ರಿ ಟು ಬಿಕಮ್ ದ 4th ಲಾರ್ಜೆಸ್ಟ್ ಆಟೋಮೊಬೈಲ್ ಮಾರ್ಕೆಟ್. ಯಾವ್ದು ಆಟೋಮೊಬೈಲ್ ಮಾರ್ಕೆಟ್? ಯಾವ್ದು ಯಾವ್ದನ್ನ ಹಿಂದಕ್ತು? ಜರ್ಮನಿ ಅಲ್ವಾ? ಜರ್ಮನಿ ಬಿಕಮ್ 5th ನಾವು. ನೆಕ್ಸ್ಟ್ ಬರುತ್ತೆ, ವೆರಿ ಸಿಂಪಲ್, ಇಂಟರ್ನ್ಯಾಷನಲ್ ಆಂಟಿ ಕರಪ್ಷನ್ ಡೇ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಗ್ಲೋಬಲ್. ಯಾವಾಗ ಅಬ್ಸರ್ವ್ ಮಾಡ್ತೀವಿ ಆಂಟಿ ಕರಪ್ಷನ್ ಡೇ? ಇವತ್ತೇ ಅಲ್ವಾ? ಸೊ 9th ಡಿಸೆಂಬರ್. ಸಾರಿ, ಇವತ್ತಲ್ಲ, ಐಮ್ ವೆರಿ ಸಾರಿ, ಟುಡೇ ಇಸ್ 8th. ಸೊ ನಾಳೆ ಸೆಲೆಬ್ರೇಟ್ ಮಾಡಿದೀವಿ ಆಂಟಿ ಕರಪ್ಷನ್. ಓಕೆ, ನಾಳೆ, ಇವತ್ತಿಂದಲ್ಲ. ನೆಕ್ಸ್ಟ್, ಓಕೆ ಫೈನ್. ಸೊ ದೀಸ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಫ್ ಟುಡೇಸ್ ಸೆಷನ್. ನೆಕ್ಸ್ಟ್ 9th ಡಿಸೆಂಬರ್ ನಾಳೆ ಕರೆಂಟ್ ಅಫೇರ್ಸ್ ತೊಗೊಂಡು ಮತ್ತೆ ಮೀಟ್ ಆಗ್ತೀನಿ. ಯಾರ್ಯಾರು ಬೇಗ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ ಜಾಯ್ನ್ ಆಗಿರಪ್ಪಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಾಯ್ನ್ ಆದ್ರೆ ಯು ಕ್ಯಾನ್ ಪ್ರಿಪೇರ್ ವೆಲ್. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು, ಒಳ್ಳೆ ಕಾಲೇಜ್ಗೆ ಹೋಗ್ಬೋದು ಬೈ ಗೆಟಿಂಗ್ ದ ಟಾಪ್ ರ್ಯಾಂಕ್, ರೈಟ್? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಮೀಟ್ ಆಗೋಣ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಪ್ರಿಪರೇಷನ್. ಥ್ಯಾಂಕ್ ಯು ಸೊ ಮಚ್. ಬೈ.